ಆದಿರಂಗನ ದರ್ಶನ ಆದಮೇಲೆ ಅಂತ್ಯರಂಗನ ದರ್ಶನ ಮಾಡಬೇಕಾ ಅಥವಾ ಮಧ್ಯರಂಗನ ದರ್ಶನ ಮಾಡತಕ್ಕಂಥದ್ದು? ತಿರಂಗ ಯಾತ್ರೆ ಅಂದ್ರೇನು? ಆತ್ಮೀಯರೇ, ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಆದಿರಂಗ, ಮಧ್ಯರಂಗ ಹಾಗೂ ಅಂತ್ಯರಂಗನ ದರ್ಶನವನ್ನು ಬೆಳಗ್ಗೆ ಸೂರ್ಯ ಉದಯವಾದ ಸಮಯದಿಂದ ಸೂರ್ಯ ಅಸ್ತ ಆಗೋಡೆ 3 ದೇಗುಲವನ್ನು ದರ್ಶನ ಮಾಡಿದ್ರೆ ಮುಕ್ತಿ ಪ್ರಾಪ್ತವಾಗತ್ತೆ ಅಂತ ಶಾಸ್ತ್ರ ಉಲ್ಲೇಖಿಸಲಾಗಿದೆ. ಆದರೆ ತುಂಬ ಜನ ನನ್ನ ಬಳಿ ಬಂದು ಕೇಳ್ಕೊಳ್ತಾರೆ, ನನ್ನ ಮನೆ ಮಧ್ಯದ ರಂಗದ ಬಳಿ ಇದೆ, ತುಂಬ ಹತ್ತಿರ ಇದ್ದೇನೆ, ಮೊದಲು ನಾನು ಅಲ್ಲಿ ದರ್ಶನ ಮಾಡಿ ತದನಂತರ ಆದಿರಂಗ ಆಮೇಲೆ ಅಂತ್ಯರಂಗ ದರ್ಶನ ಮಾಡ್ಬೋದಾ? ಅಥವಾ ನಾನು ಅಂತ್ಯರಂಗದಲ್ಲಿ ಹೋಗಿ ಉಳ್ಕೊಂಬಿಟ್ಟು ಆ ದಿನ ಬೆಳಗ್ಗೆದ್ದು ದರ್ಶನ ಮಾಡಿ ತದನಂತರ ಮಧ್ಯರಂಗ ಆಮೇಲೆ ಆದಿರಂಗದಲ್ಲಿ ನನ್ನ ದರ್ಶನವನ್ನು ನಾನು ಸಂಪನ್ನಗೊಳಿಸ್ಬೋದಾ ಅಂತ ಕೇಳ್ತಾರೆ. ಖಂಡಿತ ತಪ್ಪು. ಯಾರು ಈ ರೀತಿ ಮಧ್ಯದಲ್ಲಿ ಮಧ್ಯರಂಗ ಮಿಸ್ ಮಾಡಿ ಅಂತ್ಯರಂಗವನ್ನು ನೋಡ್ತಿರೋ, ಮೊದಲೇ ಮಧ್ಯರಂಗದಿಂದ ಶುರು ಮಾಡ್ತಿರೋ ಅವರಿಗೆ ಯಾವುದೇ ರೀತಿಯ ಪೂಜೆ ಫಲ ಹಾಗೂ ಯಾತ್ರೆ ಫಲ ಸಿಗೋದಿಲ್ಲ. ಮೊದಲನೇದಾಗಿ ನೀವು ಆದಿರಂಗ, ತದನಂತರ ಮಧ್ಯರಂಗ, ಆಮೇಲೆ ಅಂತ್ಯರಂಗನ ದರ್ಶನ ಮಾಡತಕ್ಕಂಥದ್ದು ನಿಮಗೆ ಪದಗಳಲ್ಲೇ ಇದೆ, ಆದಿ, ಮಧ್ಯ ಹಾಗೂ ಅಂತ್ಯ ಅಂತೇಳಿ. ಆದಿರಂಗನಲ್ಲಿ ನಾವು ಭಗವಂತನ ಶಿರೋಭಾಗವನ್ನು ನೋಡ್ತೀವಿ, ಮಧ್ಯರಂಗದಲ್ಲಿ ಭಗವಂತನ ನಾಭಿಭಾಗವನ್ನು ನೋಡ್ತೀವಿ, ಅಂತ್ಯಭಾಗದಲ್ಲಿ ಅಂದರೆ ಭಗವಂತನ ಕೊನೆಯ ಕ್ಷೇತ್ರವಾದಂಥ ಅಂತ್ಯರಂಗದಲ್ಲಿ ಭಗವಂತನ ಪಾದಗಳನ್ನು ನೋಡ್ತೀವಿ. ಮುಂದಿನ ವಾರ ನನ್ನ ಸಂಪೂರ್ಣ ತಂಡದೊಂದಿಗೆ ತ್ರಿರಂಗ ದರ್ಶನವನ್ನು ಮಾಡ್ತಾ ಇದ್ದೇನೆ. ದೇವಸ್ಥಾನದ ಇತಿಹಾಸವನ್ನು, ವೈಭೋಗವನ್ನು ಹಾಗೂ ಧನುರ್ಮಾಸದಲ್ಲಿ ಯಾವ ರೀತಿ ವಿಶೇಷವಾಗಿ ಭಗವಂತನ ಆರಾಧನೆ ಆಗುತ್ತೆ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಪ್ರತಿಯೊಬ್ಬರೂ ಕೂಡ ಆ ರಂಗನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತೇಳಿ ಆಶಿಸ್ತೇನೆ. ಶುಭಮಸ್ತು.